ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಂದನಾಸ್ ಕನ್ನಡ ವ್ಲಾಗ್ಸ್. ನಾನು ನಿಮಗಿವತ್ತು ಬೇಗ ಟೇಸ್ಟಿಯಾಗಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂದರೆ ಟೊಮೆಟೊ ಬಾತ್ ರೆಸಿಪಿನ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಮೊದಲಿಗೆ ನಾನು ಟೊಮೆಟೊ ಬಾತ್ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಈರುಳ್ಳಿನ ಒಂದು 3ರಿಂದ 4 ಕಟ್ ಮಾಡಿದ್ದೀನಿ ಮತ್ತು ಟೊಮೊಟೊನ ಕೂಡ ಒಂದು 3ರಿಂದ 4ನ ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಪೇಸ್ಟ್ ಮಾಡ್ಕೊಳಕ್ಕೆ ಏನೇನು ಹಾಕೊತೀನಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಬೆಳ್ಳುಳ್ಳಿನ ನಾನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಶುಂಠಿ ಮತ್ತು ಒಂದು 4ರಿಂದ 5 ಹಸಿರುಮೆಣ್ಸಿನ್ಕಾಯಿ, ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಅಥವಾ ಖಾರದ ಮೆಣಸಿನ್ಕಾಯಿ ಇದ್ದರೆ ಅದನ್ನು ಕೂಡ ನೀವು ತೊಗೊಬೋದು. ನೆಕ್ಸ್ಟ್ ನಾನು ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಿ ಚೆನ್ನಾಗಿ ಇದನ್ನು ಒಂದು ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಬೇಕು. ಈರುಳ್ಳಿ ಟೊಮೆಟೊ ಬೇಕಾದರೆ ನೀವು ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅಚ್ಕಾರದ ಪುಡಿ, ಗರಂ ಮಸಾಲ ಮತ್ತು ಇಲ್ಲಿ ಸ್ವಲ್ಪ ನಾನು ಬಿರಿಯಾನಿ ಪೌಡರ್ನ ಕೂಡ ತೊಗೊಂಡಿದ್ದೀನಿ. ಟೊಮೆಟೊ ಬಾತ್ಗೆ ಅದೊಂಥರ ಬಿರಿಯಾನಿ ಫೀಲ್ ಕೂಡ, ವೆಜ್ ಬಿರಿಯಾನಿ ಫೀಲ್ನ ನಮಗೆ ಕೊಡುತ್ತೆ. ಸೊ ನಾನಿಲ್ಲಿ ಒಂದು ಕುಕ್ಕರ್ಗೆ ಎಷ್ಟು ಆಯಿಲ್ ಬೇಕು ಅಷ್ಟು 1-2ರಿಂದ 3 ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ನಾನು ಏನೇನು ಮಸಾಲೆನ ಹಾಕಬೇಕು ಅದನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಪಲಾವ್ ಎಲೆ ಯೂಸ್ ಮಾಡಿಲ್ಲ, ಬಿಕಾಸ್ ನಾನು ಟೊಮೊಟೊ ಬಾತಿಗೆ ನಾನು ಪಲಾವ್ ಎಲೆನೇ ಅಷ್ಟಾಗಿ ಯೂಸ್ ಮಾಡಲ್ಲ. ಸೊ ನಾನು ಅದನ್ನೇನು ಯೂಸ್ ಮಾಡಿಲ್ಲ. ಜಸ್ಟ್ ಏನು ಅದಕ್ಕೆ ಚಕ್ಕೆ, ಲವಂಗ, ಸೋಂಪು ಅದು ಮಾತ್ರ ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ಇಲ್ಲಿ ನಾನು ಕಟ್ ಮಾಡಿರೋ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಅದು ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊನ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಟೊಮೊಟೊ, ಈರುಳ್ಳಿ ತುಂಬ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಆವಾಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಅಂತ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಅರಿಶಿನ ಪುಡಿ ಆ್ಯಡ್ ಮಾಡೋದ್ರಿಂದ, ಆ ಅರಿಶಿನ ಪುಡಿ ಅಥವಾ ಉಪ್ಪನ್ನ ಆ್ಯಡ್ ಮಾಡೋದ್ರಿಂದ ಬೇಗ ಟೊಮೊಟೊ ನಮಗೆ ಸಾಫ್ಟ್ ಆಗುತ್ತೆ. ಸೊ ನಾನಿಲ್ಲಿ 2 ಸ್ಪೂನಷ್ಟು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡಿದ್ದೀನಿ. ಈ ಟೈಮಲ್ಲೇ ಹಾಕ್ಕೊಬೇಕು, ಯಾಕಂದರೆ ಟೊಮೊಟೊಗೆ ಈರುಳ್ಳಿಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಆಮೇಲೆ ಹಾಕ್ಕೊಂಬಿಟ್ರೆ ಅದು ಅಷ್ಟಾಗಿ ಹಿಡಿಯಲ್ಲ. ನೆಕ್ಸ್ಟ್ ನಾನಿಲ್ಲಿ ಏನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಅದನ್ನು ಕೂಡ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿ ಮಸಾಲೆ ಡ್ರೈ ಆಗಬೇಕು, ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಳುತ್ತೆ ಆ ಮಸಾಲೆ, ಆಗ ಅದು ಚೆನ್ನಾಗಿ ಕ್ಲೀನಾಗಿ ಡ್ರೈ ಆಗಿದೆ ಅಂತ ಅರ್ಥ. ಆ ಮಸಾಲೆ ಡ್ರೈ ಆಗ್ತಿದ್ದಂಗೆ ನಾನು ಏನು ತೊಗೊಂಡಿದ್ನಲ್ಲ ಸ್ಪೈಸಸ್ಸು, ಅಚ್ಕಾರದ ಪುಡಿ, ಬಿರಿಯಾನಿ ಪೌಡರು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಇದನ್ನೆಲ್ಲ ನಾನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ತೋರಿಸ್ತಾಯಿದ್ದೀನಿ ನೋಡಿ ನಾನು ನಿಮಗೆ. ಇಷ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ನಾವು ಅದನ್ನು ಡ್ರೈ ಮಾಡ್ಕೊಬೇಕು. ಅದು ಡ್ರೈ ಚೆನ್ನಾಗಿ ಆಗ್ತಿದ್ದಂಗೆ ನಾನು ಇಲ್ಲಿ ಬುಲೆಟ್ ರೈಸ್ನ ತೊಗೊಂಡಿದ್ದೆ. ಬುಲೆಟ್ ರೈಸ್ನ ಕೂಡ ನಾನು ಅಲ್ಲಿ ತೊಗೊಂಡು ತೊಳೆದಿಟ್ಟಿದ್ದೆ. ಬುಲೆಟ್ ರೈಸ್ ನಿಮಗೆ ಬೇಕು ಅಂದರೆ ನೆನೆಸ್ಕೊಡ್ಬೋದು, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ನಾನೇನು ನೆನೆಸೋಕೆ ಹೋಗೋಲ್ಲ, ಜಸ್ಟ್ ತೊಳೆದು ಹಾಕ್ತೀನಿ. ನೀವು ಈ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಈ ಮಸಾಲೆ ರೆಡಿ ಆಗ್ತಿದ್ದಾಗೆ ಹಾಕಿದ್ರೆ ಅದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಬೇಕಾದರೂ ನೀವು ಮೇಲೆ ಉದುರಿಸ್ಕೊಬೋದು. ಅದನ್ನೇ ನಾನು ಇಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು, ಕೊತ್ತಂಬರಿ ಸೊಪ್ಪನ್ನ. ನೆಕ್ಸ್ಟ್ ನಾನಿಲ್ಲಿ ಬುಲೆಟ್ ರೈಸ್ ಏನು ತೊಳೆದಿಟ್ಟಿದ್ನಲ್ಲ, ಈ ಲೋಟದಲ್ಲಿ ನಾನಿಲ್ಲಿ 1 ಗ್ಲಾಸ್ ಅಷ್ಟು ಮಾಡ್ತಾಯಿದ್ದೀನಿ. ಸೊ ನಾನು ಇದರಲ್ಲಿ 2 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ತೀನಿ. ತೋರಿಸ್ತಾ ಇದ್ದೀನಿ ನೋಡಿ, 1 ಗ್ಲಾಸಷ್ಟು ನಾನು ಬುಲೆಟ್ ರೈಸನ್ನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೆ, ನೀರು ಸ್ವಲ್ಪ ಇತ್ತು, ಅದನ್ನು ಕ್ಲೀನಾಗಿ ಸೋಸಿಬಿಟ್ಟು ನಾವು ಮಸಾಲೆಗೆ ಆ್ಯಡ್ ಮಾಡ್ಕೊಬೇಕು. ಈಗ ಚೆನ್ನಾಗಿ ಕುದಿ ಬರ್ತಿದೆ. ಈಗ ನಾವು ಅದಕ್ಕೆ ಅಕ್ಕಿನ ಆ್ಯಡ್ ಮಾಡಿಬಿಟ್ಟು 2 ವಿಷಲ್ ಅಥವಾ 2ರಿಂದ 1 ವಿಷಲ್ ಹೊಡ್ಸಿದ್ರು ಸಾಕು. 1 ವಿಷಲ್ ಹೊಡಿಸಿ ಕ್ಲೀನಾಗಿ ಅದನ್ನು ನಾವು ಏರ್ ಔಟ್ ಮಾಡಿಬಿಟ್ರೆ ಚೆನ್ನಾಗಿ ಉದುರೋದ್ರಾಗುತ್ತೆ. ಇಲ್ಲಾಂದರೆ 2 ವಿಷಲ್ ಹೊಡ್ಸಿದ್ರು ತುಂಬ ಚೆನ್ನಾಗೇ ಇರುತ್ತೆ ಟೊಮೊಟೊ ಬಾತು. ನಾನಿಲ್ಲಿ 2 ವಿಷಲ್ನ ಹಾಕ್ಸ್ತಾಯಿದ್ದೀನಿ. ನೀರು ಕುದಿ ಬರ್ತಿರುತ್ತಲ್ಲ, ಆ ಟೈಮಲ್ಲಿ ರೈಸ್ ಹಾಕಬೇಕು. ಮುಂಚೆನೇ ಹಾಕ್ಬಿಟ್ರೆ ಅಕ್ಕಿ ಬೇಯುತ್ತೆ, ಮಸಾಲೆ ಒಂಥರ ಆ ಥರ ಆಗಿಬಿಡುತ್ತೆ. ಈ ಥರ ಕುದೀತಿದ್ದಾಗ ಹಾಕಿದಾಗ ಮಸಾಲೆ ಎಲ್ಲ ರೈಸ್ಗೂ ಚೆನ್ನಾಗಿ ಹಿಡಿಯುತ್ತೆ. ಆವಾಗ ನಮಗೆ ಟೊಮೊಟೊ ಬಾತ್ ತುಂಬ ಜ್ಯೂಸಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡಿಬಿಟ್ಟು 2 ವಿಸಲ್ನ ಕೂಗಿಸ್ಕೊಂಡ್ರೆ ಟೇಸ್ಟಿ ಆ್ಯಂಡ್ ಜ್ಯೂಸಿಯಾಗಿರೋ ಹೋಟೆಲ್ ಸ್ಟೈಲ್ ಟೊಮೆಟೊ ಬಾತ್ ರೆಸಿಪಿ ರೆಡಿಯಾಗಿಬಿಡುತ್ತೆ. ಮಕ್ಕಳಿಗೆ ಬೆಳಗ್ಗೆ ಟಿಫನ್ಗೆ ಏನಪ್ಪ ಮಾಡೋದು ಅಂತ ಅಂದ್ಕೊಳ್ತಿರ್ತೀವಲ್ಲ, ಆ ಟೈಮಲ್ಲಿ ಇದನ್ನು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ನನಗೆ ಟೊಮೆಟೊ ಬಾತು ಪರ್ಸ್ನಲಿ ತುಂಬ ಇಷ್ಟ. ನಾನು ಯಾವಾಗಲೂ ಅದನ್ನು ಟ್ರೈ ಮಾಡ್ತಾನೆ ಇರ್ತೀನಿ, ತಿಂತಾನೆ ಇರ್ತೀನಿ. ತಿನ್ನಬೇಕು ಅನಿಸ್ದಾಗೆಲ್ಲ ನಾನು ಅದನ್ನು ಖಂಡಿತ ತಿಂತೀನಿ. ಸೊ ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್, ಕೀಪ್ ವಾಚಿಂಗ್ ಮೈ ಚಾನಲ್. ನಾನು ನಿಮಗೆ ಇದೇ ಥರ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ, ಯಾರು ಖಂಡಿತ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮೈ ಚಾನಲ್.